ಹಾಯ್ ಹೆಲೋ ಯಾವಾಗಲೂ ಬೇಯಿಸಿರೋ ಮೊಟ್ಟೆ ಆಮ್ಲೆಟ್ ತಿಂದು ಬೋರ್ ಆಗಿದ್ರೆ ಖಂಡಿತವಾಗಿ ನಾನು ತೋರಿಸುವಂತಹ ರೀತಿಯಲ್ಲಿ ಎಗ್ ಪಕೋಡನ ಟ್ರೈ ಮಾಡಿ ನೋಡಿ. ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ ಹೇಗೆ ಮಾಡಬೇಕು ಏನು ಅಂತ. ಮೊದಲಿಗೆ ಒಂದು ಬೌಲ್ಗೆ ಒಂದು 5 ಮೊಟ್ಟೆಯನ್ನು ಈ ರೀತಿಯಾಗಿ ಒಡೆದು ಹಾಕೊಳ್ತಾ ಇದ್ದೀನಿ. ನೀವು ಇಷ್ಟು ಕ್ವಾಂಟಿಟಿ ನೋಡಿಕೊಂಡು ಅಷ್ಟು ಮಾಡ್ಕೋಬಹುದು. ನಂತರ ಇದಕ್ಕೆ ಒಂದು ದೊಡ್ಡ ಸ್ಪೂನ್ನಲ್ಲಿ 2 ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ. ಇನ್ನು ನನ್ನ ಚಾನಲ್ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಸ್ಗಳು ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಸ್ವಲ್ಪನೂ ಸಹ ಗಂಟೆ ಇಲ್ದಿರೋ ರೀತಿಯಲ್ಲಿ ಬೀಟ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ. ಒಂದು ಚಿಕ್ಕ 2 ಸೈಜ್ ಈರುಳ್ಳಿಯನ್ನು ಹಾಕೊಂಡಿದ್ದೀನಿ. ಹಾಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವ ಹಸಿಮೆಣಸಿನಕಾಯಿ ಖಾರಕ್ಕೆ ಅನುಗುಣವಾಗಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಇದಕ್ಕೆ ಒಂದು 1/4 ಸ್ಪೂನ್ನಷ್ಟು ಬೇಕಿಂಗ್ ಸೋಡಾನ ಹಾಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ನೀಟಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ. ಈಗ ಇದು ರೆಡಿ ಆಗಿದೆ, ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಅಷ್ಟರಲ್ಲಿ ಆಗಲೇ ನಾವು ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದ್ದೆ ಪ್ಯಾನ್ನಲ್ಲಿ. ಈಗ ನಾನು ತೋರಿಸುವಂಥ ರೀತಿಯಲ್ಲಿ ಸ್ವಲ್ಪನೇ ಈ ರೀತಿಯಾಗಿ ಎಣ್ಣೆಯಲ್ಲಿ ಹಾಕೋಬೇಕಾಗುತ್ತೆ. ನೀವು ಈ ರೀತಿಯಾಗಿ ದೊಡ್ಡ ಸೈಜ್ನಲ್ಲಾದರೂ ಹಾಕೋಬೋದು, ಇಲ್ಲ ಇದು ಚಿಕ್ಕ ಸೈಜ್ನಲ್ಲಾದರೂ ಹಾಕೋಬೋದು. ಇದು ನಿಮಗೆ ನೋಡಲಿಕ್ಕೆ ತುಂಬ ಫ್ಲವರ್ ರೀತಿಯಲ್ಲಿ ಡಿಫ್ರೆಂಟ್ ಶೇಪ್ನಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ತಿನ್ನೋದಕ್ಕೂ ಸಹ ತುಂಬ ಸಾಫ್ಟಾಗಿ ಕ್ರಂಚಿಯಾಗಿರುತ್ತೆ. ಇದೇ ರೀತಿಯಾಗಿ ನಾನು ಎಲ್ಲವನ್ನು ಸಹ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈ ರೀತಿಯಾಗಿ ಶೇಪ್ ಸಹ ನಿಮಗೆ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ತೋರಿಸ್ತಿರುವ ರೀತಿಯಲ್ಲಿ ಚಿಕ್ಕದಾಗೂ ಸಹ ಹಾಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಕಲರ್ಫುಲ್ ಆಗಿ ಮತ್ತು ಶೇಪ್ ರೀತಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ. ಇದೇ ರೀತಿಯಾಗಿ 2 ಸೈಡನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಈಗ ಇದನ್ನು ಒಂದು ಬೌಲ್ಗೆ ಹಾಕೋಬೇಕಾಗುತ್ತೆ. ಕೇಳಿಸ್ಕೊಂಡ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಈಗ ಮೇಲೆ ಸ್ವಲ್ಪ ಇದಕ್ಕೆ ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡರನ್ನು ಹಾಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಜಾಸ್ತಿ ಸ್ವಲ್ಪ ಖಾರ ಬೇಕಂದರೆ ಇನ್ನೂ ಸ್ವಲ್ಪ ಮೇಲೆ ಹಾಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾದಂತಹ ಕ್ರಂಚಿಯಾದಂತಹ ಎಗ್ ಪಕೋಡ ರೆಡಿಯಾಗಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡೋಣ. ಬನ್ನಿ ಈಗ ಇದನ್ನು ಟೇಸ್ಟ್ ಮಾಡೋಣ ಹೇಗಿದೆ ಏನು ಅಂತ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಸಾಫ್ಟಾಗಿ ತುಂಬ ಕ್ರಂಚಿಯಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಖಂಡಿತವಾಗಿ ನೀವು ಸಹ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ನನ್ನ ಚಾನಲ್ನಲ್ಲಿರುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.